ಜಿಂಬಾಬ್ವೆ ನೆಲದಲ್ಲಿ ಟೀಂ ಇಂಡಿಯಾದ ವಿಜಯೋತ್ಸವ ಮುಂದುವರೆದಿದೆ. ಶ್ರೇಯಸ್ ಅಯ್ಯರ್ ನಾಯಕತ್ವದಲ್ಲಿ ಭಾರತ ಮತ್ತೊಮ್ಮೆ ಮಿಂಚಿದ್ದು ಮೂರನೇ ಟಿ20 ಪಂದ್ಯದಲ್ಲಿ 35 ರನ್ಗಳ ಭರ್ಜರಿ ಗೆಲುವನ್ನು ದಾಖಲಿಸಿದೆ. ಇದರೊಂದಿಗೆ 3 ಪಂದ್ಯಗಳ ಸರಣಿಯನ್ನ 3-0 ಅಂತರದಿಂದ ಕ್ಲೀನ್ ಸ್ವೀಪ್ ಮಾಡಿ ಟ್ರೋಫಿಯನ್ನ ತನ್ನದಾಗಿಸಿಕೊಂಡಿದೆ. ಇದರ ಜೊತೆಗೆ ನೋಡಿ, ಹರಾರೆ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ನಿನ್ನೆ ನಡೆದಂತಹ ಮೂರನೇ ಹಾಗೂ ಅಂತಿಮ ಟಿ20 ಪಂದ್ಯದಲ್ಲಿ 35 ರನ್ಗಳಿಂದ ಜಯ ಸಾಧಿಸುವ ಮುಖಾಂತರ ಭಾರತವು ಜಿಂಬಾಬ್ವೆ ಪ್ರವಾಸವನ್ನು ಭರ್ಜರಿಯಾಗಿ ಮುಕ್ತಾಯಗೊಳಿಸಿದೆ. ಶ್ರೇಯಸ್ ಅಯ್ಯರ್ ನೇತೃತ್ವದ ತಂಡವು 3-0 ಅಂತರದಿಂದ ಸರಣಿ ಕ್ಲೀನ್ ಸ್ವೀಪ್ ಮಾಡಿದೆ. ಇದು ನಾಯಕನಾಗಿ ಅಯ್ಯರ್ ಅವರ ಮೊದಲ ಟಿ20 ಸರಣಿ ಗೆಲುವು ಕೂಡ ಹೌದು. ಅಲ್ಲದೆ ಈ ತಿಂಗಳ ಆರಂಭದಲ್ಲಿ ಐರ್ಲೆಂಡ್ ಮತ್ತೆ ಇಂಗ್ಲೆಂಡ್ ವಿರುದ್ಧದ ಸರಣಿ ಸೋಲುಗಳ ನಂತರ ತಂಡವು ಬಲವಾದ ರೀತಿಯಲ್ಲಿ ಕಂಬ್ಯಾಕ್ ಕೂಡ ಮಾಡಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿಕೊಂಡಂತಹ ಭಾರತ ತಂಡ ಆರಂಭಿಕ ಆಟಗಾರ ವೈಭವ್ ಸೂರ್ಯವಂಶಿ ಅವರ ಮತ್ತೊಂದು ಆಕರ್ಷಕ ಆಟದ ನೆರವಿನಿಂದ 5 ವಿಕೆಟ್ಗೆ 192 ರನ್ ಅನ್ನು ಗಳಿಸಿದೆ. ಎಡಗೈ ಬ್ಯಾಟರ್ ಆದಂತಹ ವೈಭವ್ 49 ಎಸೆತಗಳಲ್ಲಿ 8 ಬೌಂಡರಿ ಮತ್ತೆ 4 ಸಿಕ್ಸರ್ಗಳೊಂದಿಗೆ 81 ರನ್ ಸಿಡಿಸಿ ತಂಡವು ಸ್ಪರ್ಧಾತ್ಮಕ ಮೊತ್ತವನ್ನು ಕಲೆ ಹಾಕೋದಕ್ಕೆ ಭದ್ರ ಬುನಾದಿಯನ್ನ ಹಾಕಿಕೊಟ್ಟಿದ್ದಾರೆ. ಅಭಿಷೇಕ್ ಶರ್ಮಾ ಕೇವಲ 2 ರನ್ಗಳಿಗೆ ಔಟ್ ಆದ ನಂತರ ಇಶಾನ್ ಕಿಶನ್ 29 ರನ್ ಸೇರಿಸಿದ್ರು. ಮತ್ತೆ ಶ್ರೇಯಸ್ ಅಯ್ಯರ್ 18 ಎಸೆತಗಳಲ್ಲಿ 27 ರನ್ ಅನ್ನ ಗಳಿಸಿದ್ರು. ರಿಂಕು ಸಿಂಗ್ 14 ಎಸೆತಗಳಲ್ಲಿ ವೇಗದ 25 ರನ್ ಗಳಿಸಿ ತಂಡಕ್ಕೆ ಅಂತಿಮ ಹಂತದಲ್ಲಿ ವೇಗವನ್ನು ನೀಡಿದರೆ ತಿಲಕ್ ವರ್ಮಾ 11 ರನ್ಗಳೊಂದಿಗೆ ಅಜೇಯರಾಗಿ ಉಳಿದುಕೊಂಡ್ರು. ಜಿಂಬಾಬ್ವೆ ಪರ ಬ್ರಾಡ್ ಇವಾನ್ಸ್ 41 ರನ್ಗಳಿಗೆ 2 ವಿಕೆಟ್ ಪಡೆದು ಅತ್ಯಂತ ಯಶಸ್ವಿ ಬೌಲರ್ ಅಂತ ಅನ್ನಿಸ್ಕೊಂಡ್ರು. ಹಾಗೆಯೇ ಈ ಬ್ಲೆಸ್ಸಿಂಗ್ ಮುಜರಬಾನಿ ಮತ್ತು ಈ ಸಿಕಂದರ್ ರಜಾ ತಲಾ 1 ವಿಕೆಟ್ ಅನ್ನು ಪಡೆದಿದ್ದಾರೆ.